ಇದು ಶಿವರಾಮ್ ಕಾನತ್ ಲೇಔಟ್ ಪ್ಲಾನ್. ಇದು ಶಿವರಾಮ್ ಕಾನತ್ ಲೇಔಟಲ್ಲಿ ಇದು 17 ವಿಲೇಜ್ ಮಾಡಿದ್ದಾರೆ. ಇದು 2006 ಆರ್ಡರ್ ಆಗಿತ್ತು ಲೇಔಟ್ ಮಾಡಿ ಅಂತ. 2018 ಸ್ಟಾರ್ಟ್ ಮಾಡಿದ್ರು ಲೇಔಟ್ ಮಾಡಬೇಕಂತ. ಇದು 17 ವಿಲೇಜು. ಇದು ಚಿಕ್ಕಮಗಳೂರು ಕೆರೆ. ಇಲ್ಲಿಗೆ ಹೋದರೆ ಇದು ಯಲಹಂಕ ಕಡೆ. ಇದೆಲ್ಲ ಯಲಹಂಕ ಅಟ್ಟೂರು ಲೇಔಟು, ದೊಡ್ಡಬಳ್ಳಾಪುರ ಮೇನ್ ರೋಡ್. ಇದು ದೊಡ್ಡಬಳ್ಳಾಪುರ. ಇದು ರಿಂಗ್ ರೋಡ್ ಮಾಡ್ತಾ ಇದ್ದಾರೆ ಹೊಸದಾಗಿ. ಟೋಟಲ್ 35,000 ಸೈಟ್ ಬರ್ತಿದೆ. ಇದರಲ್ಲಿ 3,500 ಎಕರೆ. ಇದು 3,500 ಎಕರೆ. ಇದು ಫಸ್ಟ್ ಸ್ಟೇಜ್ ಆಯಿತು. ಇದೆಲ್ಲ ಫಸ್ಟ್ ಸ್ಟೇಜು. ಇಲ್ಲಿ ಸೆಕೆಂಡ್ ಸ್ಟೇಜ್ ಇಲ್ಲಿ ಮಾಡ್ತಾರೆ ಇವಾಗ ಈ ಜಾಗದಲ್ಲಿ. ಸೆಕೆಂಡ್ ಸ್ಟೇಜ್ ಇದು ಹೆಸರುಘಟ್ಟ ಕಡೆ. ಇದು ಇಲ್ಲಿ 19 ವಿಲೇಜ್ ಅಕ್ವಿರೇಷನ್ ಆಗಿದೆ ಇವಾಗ. ಈಗ ಹೊಸದಾಗಿ ತಿರ್ಗಾ ಈ ಮತ್ತೆ ಇನ್ನೂ 4 ವಿಲೇಜ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆ ಲಿಸ್ಟು ತೋರಿಸ್ತೀನಿ ರೀ. ಹೋದ ವಾರ ಮಾಡಿದ್ವಿ 19 ವಿಲೇಜ್. ಇದು ಅದು ಈಗ ತಿರ್ಗಾ ಮತ್ತೆ 4 ವಿಲೇಜ್ ಆಗಿದೆ. ಶಿವರಾಮ್ ಕಾನತ್ ಸೆಕೆಂಡ್ ಸ್ಟೇಜು. ಇದು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಮಾಡ್ತಾರೆ ಇವಾಗ ವೆರಿಫೈರಿಂಗ್ಗಳು ಆದಮೇಲೆ. ಇದು 5/11/2024 ಆರ್ಡರ್ ಆಗಿದೆ. ಇದು ಪ್ರಾಧಿಕಾರ ಹೊಸದಾಗಿ ರಚಿಸಲು ಉದ್ದೇಶಿಸಿರುವ ಬಡಾವಣೆಗೆ ಭೂಸ್ವಾಧೀನಪಡಿಸಿಕೊಳ್ಳಲು ಅಗತ್ಯವಿರುವ ಜಮೀನನ್ನು ಗುರುತಿಸಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸುವ ಬಗ್ಗೆ ಅಂತ ಅಲ್ಲಿ BD ಕಮಿಷನರ್ ಇರ್ತಾರೆ. ಅವ್ರು ಆರ್ಡರ್ ಮಾಡಿದ್ದಾರೆ. ಆರ್ಡರ್ ಡೇಟ್ ಎಲ್ಲ ಇಲ್ಲೇ ಇದೆ. 19/2/2024 ಆದೇಶ ಆಗಿದೆ. ಇಲ್ಲಿ 19/2/2024 ಆರ್ಡರ್ ಆದೇಶ ಆಗಿದೆ. ಟೋಟಲಿ 4 ವಿಲೇಜು. ಇದನ್ನು ರೆವಿನ್ಯೂ ಸೈಟ್ ಇರೋರೆಲ್ಲ ಸ್ವಲ್ಪ ನೋಡಿಕೊಂಡು ಮನೆ ಕಟ್ಟಬೇಕು. ಯಾಕಂದ್ರೆ ಮನೆ ಕಟ್ಟೋದು ಏಕಾಏಕಿ ಹೊಡೆದಾಕ್ಬಿಡ್ತಾರೆ. ಇದೆಲ್ಲ ಅಕ್ವಿರೇಷನ್ ಲಿಸ್ಟಲ್ಲಿ ಇರುತ್ತೆ ಇವಾಗೆಲ್ಲ. ಈ ಟೈಮಲ್ಲಿ ಮನೆ ಕಟ್ಟೋದೆಲ್ಲ ಹೊಡೆದಾಕ್ಬಿಡ್ತಾರೆ. ಎಲ್ಲ ಚೆಕ್ ಮಾಡಿ, ಎಲ್ಲ ಪೇಪರ್ ಚೆಕ್ ಮಾಡಿ ಆಫೀಸ್ಗಳಲ್ಲಿ ಪೇಪರ್ ಮಾಡಿಸ್ಕೊಂಡು ಆಮೇಲೆ ಮನೆ ಕಟ್ಟಿ. ಆಮೇಲೆ BD ಅಕ್ವಿರೇಷನ್ ಆದರೆ ಅದು ಲೇಔಟ್ ಎಲ್ಲ ಮಾಡೋವಾಗ ರೋಡ್ ಬಂದರೆ ಎಲ್ಲ ಹೊಡೆದಾಕ್ಬಿಡ್ತಾರಲ್ಲ. ಇಲ್ಲಿ ಅಕ್ವಿರೇಷನ್ ಲಿಸ್ಟ್ ತೋರಿಸ್ತೀನಿ. ಅಲ್ಲಿ ತಮ್ಮೇನಹಳ್ಳಿ ಅಂತ ತುಮಕೂರು ಹತ್ರ ಬರ್ತಿದ್ದು. ತಮ್ಮೇನಹಳ್ಳಿ, ಕುದುರೆಗೆರೆ, ಸಾಸಿವೆಘಟ್ಟ, ಆಲೂರು. ತಮ್ಮೇನಹಳ್ಳಿ, ಕುದುರೆಗೆರೆ, ಸಾಸಿವೆಘಟ್ಟ, ಆಲೂರು. ಈ 4 ವಿಲೇಜ್ ಅಕ್ವಿರೇಷನ್ ಆಗಿದೆ ಈಗ ಹೊಸದಾಗೆ. ಇನ್ನು ಮಾಡ್ತಾ ಇರ್ತಾರೆ. ಆ ಲಿಸ್ಟ್ ಬಂದಾಗ ತೋರಿಸ್ತೀವಿ. ಇದು ಮೊನ್ನೆ ಹೋದ ವಾರ 19 ವಿಲೇಜ್ ಲಿಸ್ಟ್ ತೋರಿಸಿದ್ದೀನಿ. ಅದು 19 ವಿಲೇಜ್ ತೋರಿಸ್ತೀನಿ. ಇದು ಬೇಕಾದ್ರೆ ತಮ್ಮೇನಹಳ್ಳಿ. ಇದು ಆಮೇಲೆ ಕುದುರೆಗೆರೆ, ಸಾಸಿವೆಘಟ್ಟ, ಆಲೂರು. ಆಲೂರು ಇದು ಟೋಟಲ್ 530 ಎಕರೆ ಅಕ್ವಿರೇಷನ್ ಆಗುತ್ತೆ. ಇಲ್ಲಿ 530 ಎಕರೆ ಅಕ್ವಿರೇಷನ್ ಆಗುತ್ತೆ. 530 ಎಕರೆ ಅಕ್ವಿರೇಷನ್ ಆಗುತ್ತೆ ಈ ಲೇಔಟ್ಗೆ. ಈಗ ಇನ್ನೊಂದು ಇಷ್ಟು ತೋರಿಸ್ತೀನಿ. ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಶಿವರಾಮ್ ಕಾನತ್ ಬಡಾವಣೆಯ ಭಾಗ 2 ಭೂಸ್ವಾಧೀನ ಪ್ರಕ್ರಿಯೆಯನ್ನು ಯಾವ ಗ್ರಾಮಗಳಲ್ಲಿ ಮತ್ತು ಯಾವ ಸರ್ವೆ ನಂಬರ್ಗಳಲ್ಲಿ ಮಾಡಲಾಗಿದೆ ಎಂದು ಮಾಹಿತಿ ಒದಗಿಸುವುದು ಅಂತ ಕ್ವಶನ್ ಮಾಡಿದ್ದಾರೆ. ಇವರು ಯಲಹಂಕ MLA ವಿಶ್ವನಾಥ್ ಅವರು. ವಿಧಾನಸಭೆ ಸದಸ್ಯರಾದ ಮಾನ್ಯ ಶ್ರೀ SR ವಿಶ್ವನಾಥ್ ಯಲಹಂಕ ಅವರು 31ನೇ ನಿಯಮದ ಪ್ರತಿಗೆ ಪ್ರಶ್ನಿಸಿರುವ ಸೂಚನೆ ಪತ್ರಕ್ಕೆ ಉತ್ತರ ಪಟ್ಟಿ ಕ್ರಮ ಸಂಖ್ಯೆ 28 ಕ್ರಮ ಸಂಖ್ಯೆ ಇದರಲ್ಲಿ ಕ್ವಶನ್ ಕೇಳಿದ್ದಾರೆ ವಿಧಾನಸೌಧದಲ್ಲಿ. ಅದ್ರ ಉತ್ತರ ಇವ್ರು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ಡಾಕ್ಟರ್ ಶಿವರಾಮ್ ಕಾನತ್ ಮುಂದುವರೆದ ಬಡಾವಣೆಗಾಗಿ ಕೊಲಿಶೆಟ್ಟಿಹಳ್ಳಿ, ಲಿಂಗರಾಜ ಸಾಗರ, ಸೋಲದೇವನಹಳ್ಳಿ,
ಚಿಕ್ಕಬಾಣವಾರ, ಕೆಂಪಾಪುರ, ಕಸ್ಕಟಪುರ ಮತ್ತು ಬ್ಯಾಲ್ಕೆರೆ ಒಳಗೊಂಡಂತೆ ಒಟ್ಟು 13 ಗ್ರಾಮಗಳನ್ನು ಗುರುತಿಸಲಾಗಿದೆ. ಪ್ರಸ್ತುತ ಡ್ರೋನ್ ಸರ್ವೆ ಕಾರ್ಯ ಪ್ರಗತಿಯಲ್ಲಿದ್ದು, ಸರ್ವೆ ಕಾರ್ಯವನ್ನು ಪೂರ್ಣಗೊಂಡ ನಂತರ ಕಟ್ಟಡಗಳು, ಮಾಹಿತಿ ಕಂದಾಯ ದಾಖಲಾತಿಗಳು ಮತ್ತು ಬಡಾವಣೆ ಯೋಜನೆ ನಕ್ಷೆ, ಅನುಮೋದನೆ ಇತ್ಯಾದಿ ವಿವರಗಳನ್ನು ಪರಿಶೀಲಿಸಿಕೊಂಡು ಯೋಜನೆಗೆ ಪೂರಕವಾದ ಜಮೀನು ಸರ್ವೆ ನಂಬರ್ಗಳನ್ನು ಹಾಗೂ ವಿಸ್ತೀರ್ಣದ ವಿವರಗಳನ್ನು ಅಂತಿಮಗೊಳಿಸಲಾಗುತ್ತದೆ ಅಂತ ಆರ್ಡರ್ ಮಾಡಿದ್ದಾರೆ. ಆರ್ಡರ್ ತೋರಿಸ್ತೀನಿ. ಸಿಗ್ನೇಚರ್ ಹಾಕಿರೋದು ಬಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೈನ್ ಮಾಡಿದ್ದಾರೆ ಈ ಲೇಔಟ್ಗೆ. ಟೋಟಲ್ಲು ಇದರಲ್ಲಿ 13 ಗ್ರಾಮ ಅಂತಿದೆ. ಈಗ ಇನ್ನೂ ಒಟ್ಟು ಎಸ್ಟೇಷನ್ ಮಾಡ್ಕೊಂಡಿದ್ದಾರೆ. ಅದು ಹೊಸ ಲಿಸ್ಟ್ ತೋರಿಸ್ತೀನಿ. ಅದು ವಿಧಾನಸೌಧದಲ್ಲಿ ಆರ್ಡರ್ ಆಗಿದೆ. ಆ ಕಾಪಿ ಬಂದು ಇದು BDA ಕಮಿಷನರ್ ಆರ್ಡರ್ ಆಗಿರೋ ಕಾಪಿ. ಇದು 5/5/2025 ಆರ್ಡರ್ ಆಗಿರೋದು. ಮುಂದುವರೆದ ಡಾ ಶಿವರಾಮ್ ಕಾರತ್ ಬಡಾವಣೆ ರಚಿಸಲು ಉದ್ದೇಶಿಸಿರುವ ಬಡಾವಣೆಗೆ ಭೂ ಸ್ವಾಧೀನಪಡಿಸಿಕೊಳ್ಳಲು ಅಗತ್ಯವಿರುವ ಜಮೀನನ್ನು ಗುರುತಿಸಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸುವ ಬಗ್ಗೆ ಅಂತ ಮಾನ್ಯ ಆಯುಕ್ತರು ಕಚೇರಿ ಆದೇಶ ಸಂಖ್ಯೆ ಅಭಿವೃದ್ಧಿ ಪ್ರಾಧಿಕಾರ ದಿನಾಂಕ 19/7/2024 6/4 ಕ್ರಮ ಸಂಖ್ಯೆ 23/24 ಆರ್ಡರ್ ಆಗಿದೆ ಲೇಔಟ್ ಮಾಡಿ ಅಂತ. ಯಾವ ವಿಲೇಜ್ ಅಂತ ತೋರಿಸ್ತೀವಿ. ಇದಲ್ಲಿಗೆ ಹೊಳಶೆಟ್ಟಹಳ್ಳಿ, ಲಿಂಗರಾಜ ಸಾಗರ, ಸೋಲ್ದೇವನಹಳ್ಳಿ, ಚಿಕ್ಕಬಾಣವಾರ, ಕೆಂಪಾಪುರ, ಕಸ್ಕಟ್ಪುರ, ಕುಂಬಾರಹಳ್ಳಿ, ಅವಲಹಳ್ಳಿ, ಮಾವಳಿಪುರ, ಜೆಬಿ ಕಾವಲು, ಲಿಂಗರಾಜಪುರ, ಮೈಲಾಪುರನಲ್ಲಿ, ಬ್ಯಾಲ್ಕೆರೆ. ಇದು 13 ವಿಲೇಜು. ತಿರ್ಗಾ 5 ವಿಲೇಜ್ ಎಕ್ಸ್ಟ್ರಾ ತಗೊಂಡಿದ್ದಾರೆ ಇಲ್ಲಿ. ಮಧುಗಿರಿಹಳ್ಳಿ, ಶಿವಕೋಟೆ, ಮುತ್ತುಂಗದಹಳ್ಳಿ, ಕೃಷ್ಣರಾಜಪುರ, ಕೃಷ್ಣರಾಜ ಸಾಗರ ಅಂತ ತಗೊಂಡಿದ್ದಾರೆ. ಇದೆಲ್ಲ ಈಗ ಶಿವರಾಮ್ ಕಾರತ್ ಬಡಾವಣೆ 2ನೇ ಸ್ಟೇಜು. 3,000 ಎಕರೆ ತಗೊಂಡಿದ್ದಾರೆ. ಟೋಟಲು 3,000 ಎಕರೆ ಇದರಲ್ಲಿ ಇದು ವಿಲೇಜ್ ಇದೆಯಲ್ಲ, ವಿಲೇಜ್ ಲಿಸ್ಟ್ ಇದೆಲ್ಲ. ಇನ್ನೂ ಮಾಡ್ತಾರೆ. ಒಂದು 25,000 ಸೈಟ್ಗಳು ಮಾಡ್ತಾರೆ. ಪ್ಲಾನ್ ನೋಡಬೇಕು. ಹೊಸ ಪ್ಲಾನ್ ಬಂದಾಗ ಗೊತ್ತಾಗುತ್ತೆ. ಇದು ಫಸ್ಟ್ ಸ್ಟೇಜ್ ಇಲ್ಲಿ ಬರುತ್ತೆ. ಇದು ಸೆಕೆಂಡ್ ಸ್ಟೇಜ್ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸ್ಟಾರ್ಟ್ ಮಾಡಿ ಯಲಹಂಕ ಕಡೆ ಹಿಂಗೆ ಬಂದು ಹಿಂಗೆ ಬರುತ್ತೆ. ಈಗ ಬರುತ್ತೆ ತುಮಕೂರು. ಇಲ್ಲಿ ಬರುತ್ತೆ ತುಮಕೂರು ರೋಡ್. ಇಲ್ಲಿ ಈ ಕಡೆ ಬರುತ್ತೆ ತುಮಕೂರು ರೋಡು. ತುಮಕೂರು ಕಡೆಯಿಂದ ಹಿಂಗೆ ಮಾಡ್ಕೊಂಡು ಬಂದಿದ್ದಾರೆ. ಹಿಂಗೆ ಸೆಕೆಂಡ್ ಸ್ಟೇಜ್ ಟೋಟಲ್ 3,000 ಎಕರೆ 25,000 ಸೈಟ್ಗಳು ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಹೊಸ ಪ್ಲಾನ್ ಬಂದಾಗ ಗೊತ್ತಾಗುತ್ತೆ. ಇದು ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು. ಇದು ಪ್ಲಾನ್ ರೆಡಿ ಆಗೋಗ್ಬಿಟ್ಟಿದೆ. ಇದು ಅಲಾಟ್ಮೆಂಟ್ ಸ್ಟೇಜ್ ರೆಡಿ ಇದೆ. ಇದು ಅಲಾಟ್ಮೆಂಟ್ಗಳು ಮಾಡಬೇಕಿದು. ಶಿವರಾಮ್ ಕಾರಂತು ಫಸ್ಟ್ ಸ್ಟೇಜು ಅಲಾಟ್ಮೆಂಟ್ ರೆಡಿ ಇದೆ. ಅಲಾಟ್ಮೆಂಟ್ ಮಾಡಬೇಕಿದು. ಅವಾಗ ಸೆಕೆಂಡ್ ಸ್ಟೇಜ್ ಈಗ ಆರ್ಡರ್ ಆಗಿದೆ. ಮಾಡ್ತಾರೆ ಇದೆಲ್ಲ. ಅದು ಶೀಘ್ರದಲ್ಲೇ ಲೇಔಟು ಮಾಡ್ತಾರೆ. ರೆವಿನ್ಯೂ ಸೈಟು ಇರೋರು ನೋಡಿಕೊಂಡು ಮನೆ ನೋಡ್ಕೊಂಡು ಕಟ್ಟಬೇಕು. ಪೇಪರ್ ವಿಚಾರಿಸ್ಕೊಂಡು ಕಟ್ಟಬೇಕು. ಸುಮ್ಮನೆ ಕಟ್ಬಿಟ್ರೆ ಮನೆಯೆಲ್ಲ ಹೊಡೆದಾಕ್ಬಿಡ್ತಾರೆ. ಸೈಟ್ ತೊಗೊಳಕ್ಕೆ ನೋಡ್ಕೊಂಡು ತೊಗೊಬೇಕು. ರೆವಿನ್ಯೂ ಸೈಟು ಇದೆಲ್ಲ BDA ಅಕ್ವಿಸಿಷನ್ ಇದೆ. ಇಲ್ಲಿ ಟೋಟಲ್ 3,000 ಎಕರೆ ಇಲ್ಲಿ ನೋಡ್ಕೊಂಡು ತೊಗೊಬೇಕಾಗುತ್ತೆ. ಎಲ್ಲ ಫೋನ್ ನಂಬರ್ ಕೊಟ್ಟಿರ್ತೀವಿ. ಏನು ಡೌಟ್ ಇದ್ರೆ ಫೋನ್ ಮಾಡಿ ಆನ್ಸರ್ ಮಾಡ್ತೀವಿ. ಎಲ್ಲ ವಿಲೇಜ್ ಅಕ್ವಿಸಿಷನ್ ಇದೆ. ಆಮೇಲೆ ಏನೋ ಡೌಟ್ ಇದ್ರೆ ಕಾಮೆಂಟ್ ಹಾಕಿ, ಉತ್ತರ ಕೊಡ್ತೀವಿ. ಹೊಸದಾಗಿ ಮಾಡ್ತಾರೆ. 80 ಫೀಟ್ ರೋಡ್ ಇದು. ಟೋಟಲ್ 25-30 ಮನೆಗಳಿತ್ತಲ್ಲ, ಹೊಡೆದಾಕ್ಬಿಟ್ರು ಮೊನ್ನೆ ಎಲ್ಲ. ಹಿಂಗೆ ಹೋದ್ರೆ ಶಿವರಾಮ್ ಕಾರಂತು ಲೇಔಟ್ಗೆ ಹೋಗುತ್ತಿದ್ದು. ಇದೆಲ್ಲ ಟ್ರಾಫಿಕ್ ಕಮ್ಮಿ ಆಗಲಿ ಅಂತ ರೋಡ್ಗಳು ದೊಡ್ಡ ರೋಡ್ಗಳು ಮಾಡ್ತಾವ್ರೆ. 80 ಫೀಟ್ ರೋಡ್ ಇದು. ಅಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಬಿಲ್ಡಿಂಗ್ ಎಲ್ಲ ಹೊಡೆದಾಕ್ಬಿಡ್ತಾರೆ ಇವಾಗ. ಡಬಲ್ ರೋಡ್ ಮಾಡ್ತಾ ಇದ್ದಾರೆ. 80 ಫೀಟ್ ರೋಡು ಎಲ್ಲ MS ಪಾಳಿ ಹತ್ರ ಫುಲ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ಮಾಡ್ತಾ ಇದ್ದಾರೆ ರೋಡ್ಗಳೆಲ್ಲ ಆಗಲ್ಲ. ಮೊನ್ನೆ ಜಾಗದಲ್ಲಿ ಯಾರು ಶೆಡ್ ಕಟ್ಕೊಂಡಿದ್ರು. ಶೀಟ್ ಮನೆಯೆಲ್ಲ ಹೊಡೆದಾಕ್ಬಿಟ್ರು. ಮನೆ ಡಬಲ್ ರೋಡ್ ಮಾಡೋ ಸಲುವಾಗಿ ಈ ಜಾಗದಲ್ಲೆಲ್ಲ ಮನೆಗಳಿತ್ತಲ್ಲ ಇಲ್ಲಿ
ಎಲ್ಲ ಹೊಡೆದಾಕ್ಬಿಟ್ರಲ್ಲ ಈಗ. ಈ ಬಿಲ್ಡಿಂಗು ಎಲ್ಲ ಮಾರ್ಕಿಂಗ್ ಹಾಕೋಗ್ಬಿಟ್ಟಿದೆ. ಮನೆಯೆಲ್ಲ ಹೊಡೆದಾಕ್ಬಿಟ್ರು. ಇದು ಒಂದು 80 ಫೀಟ್ ಒಳಗೆ ಇದು ಕೊಟ್ಟು 50 ಅಡಿ ಇದೆ. ಇದು ಫುಟ್ಪಾತ್ ಎಲ್ಲ ಸೇರಿಸಿ 40 ಅಡಿ ರೋಡ್ ಮಾಡ್ತಾರೆ. ಆ ಕಡೆ 50 ಅಡಿ. ಈ ಮನೆಯೆಲ್ಲ ಹೊಡೆದಾಕ್ಬಿಡ್ತಾರೆ ಇವಾಗ. ಅಡಿ ಇದು. ಈ ಬಿಲ್ಡಿಂಗ್ ಪೂರ್ತಿ ಹೋಗುತ್ತೆ. ಈ ಮನೆ ಪೂರ್ತಿ ಹೊಡೆದಾಕ್ತಾರೆ. ಆ ಕಡೆ ಶೆಡ್ಡಿಂದ ಇದೆಲ್ಲ ಕ್ಲೀನ್ ಮಾಡಿದ್ದಾರೆ. JCB ಎಲ್ಲ ಕ್ಲೀನ್ ಮಾಡಿದ್ದಾರೆ ಇವಾಗ. ಈ ಮೋರಿ ಮಾರ್ಕಿಂಗ್ ಆಗಿದೆ. ಫುಲ್ ಹೀಗೆ ಹೋಗುತ್ತೆ. ಆ ಸ್ಕೂಲಿನ ಹೋಗೋದಿಲ್ಲ. ಆ ಸ್ಕೂಲೆಲ್ಲ ಚಾನ್ಸ್ ಇವಿಗೆ ಜಾಗ ಉಳ್ಕೊಂಡ್ಬಿಡ್ತೀವಿ ಅವ್ರಿಗೆ. ಆ ಕಡೆ ಹಳೆ ವಿಲೇಜ್ ಓಡಿತ್ತು, 35 ಓಡಿದ್ದು. ಅದನ್ನು ಜಾಯಿಂಟ್ ಮಾಡಿ ಈಗ ಇಲ್ಲಿ 85 ರೋಡ್ ತಗೊಂಡಿದ್ದಾರೆ. ಟೋಟಲ್ 100 ಅಡಿ ತಗೊಂಡಿದ್ದಾರೆ. ಫುಟ್ಪಾತು ಮೋರಿ ಎಲ್ಲ ಹೋಗಿ 10 ಅಡಿ ಹೋಗುತ್ತೆ. 80 ಅಡಿ ರೋಡ್ ಬರುತ್ತೆ ಇಲ್ಲಿ. ಇದ್ರೊಳಗೆ ಹೋಗ್ತಾ ಇರೋದು ಯಲಹಂಕ ಕಡೆ. ಇದು ಹಿಂಗೆ ಹೋದ್ರೆ MS ಪಾಳ್ಯ, ಗಂಗಮ್ಮ ಸರ್ಕಲ್ಲು, ವಿದ್ಯಾರಣ್ಯಪುರ ಅಲ್ಲಿ ಜಾಯಿಂಟ್ ಆಗುತ್ತೆ ರೋಡ್. ಇದು ಮುಂದಕ್ಕೆಲ್ಲ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಆ ಕಡೆ ಈ ರೋಡ್ ಆಗೋದು ಮಾಡಿದ್ರೆ ಟ್ರಾಫಿಕ್ ಇದೆ ಆ ಕಡೆಲ್ಲ. ಅಲ್ಲಿವರೆಗೂ ತಗೊಂಡಿದ್ದಾರೆ ರೋಡ್. ಇದು ಈ ಬಿಲ್ಡಿಂಗ್ ಹೊಡೆದಾಕ್ತಾರೆ ಇದೆಲ್ಲ. ಎಲ್ಲ ಕೇಸೆಲ್ಲ ಹಾಕೊಂಡಿರ್ತಾರಲ್ಲ, ಕೇಸ್ಗಳೆಲ್ಲ ಹಾಕೊಂಡಿರ್ತಾರಲ್ಲ. ಇದು ಹಳೆ ಮೋರಿ. ಇದು ಅಲ್ಲಿ ಹೋಗುತ್ತೆ ರೋಡ್. ಇದು ಆ ಬಿಲ್ಡಿಂಗು, ಈ ಬಿಲ್ಡಿಂಗು ಎಲ್ಲ ಹೋಗುತ್ತೆ. ಈ ಜಾಗ ಬಂದು ಲಕ್ಷ್ಮೀಪುರ ಕ್ರಾಸ್ ಅಂತ. ಅಲ್ಲೊಂದು 20 ಅಡಿ ತಗೊಂತಾರೆ. ಕ್ರಾಸ್ ಆಗಿದೆ ಅದು. 20 ಅಡಿ ತಗೊಂತಾರೆ. ನೋಡಿ, ಆ ಬಿಲ್ಡಿಂಗ್ ಪೂರ್ತಿ ಹೊಟ್ಟೋಗುತ್ತಿದ್ದು. ಅದು 105 ರೋಡ್. ಇದು 150 ಫೀಟ್ ರೋಡ್. ಅದು ಈಗ ಟ್ರಾಫಿಕ್ ಜಾಸ್ತಿ ಬೆಂಗಳೂರಲ್ಲಿ. ದೊಡ್ಡ ಲಾರಿಗಳು, ಸಿಮೆಂಟ್ ಲಾರಿ ಎಲ್ಲ ಟ್ರಾಫಿಕ್ ಜಾಸ್ತಿ. ನೋಡಿ, ಈ ಬಿಲ್ಡಿಂಗ್ ಎಲ್ಲ ಪೂರ್ತಿ ಮಾರ್ಕಿಂಗ್ ಆಗೋಗ್ಬಿಟ್ಟಿದೆ. ನೋಡಿ, 8 ಫ್ಲೋರ್ 4 ಫ್ಲೋರ್ ಕಟ್ಟಿದ್ದಾರೆ ಬಿಲ್ಡಿಂಗ್. ಇದು ಇದೆಲ್ಲ ಪೂರ್ತಿ ಹೊರದಾಕ್ತಾರೆ. ಹಿಂಗೆ ಸ್ಟ್ರೈಟ್ ಅಂದರೆ BL ಸರ್ಕಲ್ ಹೋಗೋದು. BL ಸರ್ಕಲ್ಲು, ಗಂಗಮ್ಮ ಸರ್ಕಲ್ಲು, MS ಪಾಳ್ಯ, ವಿದ್ಯಾರಣ್ಯಪುರ ಅಲ್ಲಿ ಕರೆಕ್ಟ್ ಆಗುತ್ತೆ ರೋಡ್. ಇದು ಇರೋದು 60 ಫೀಟ್ ರೋಡ್ ಇದೆ. ಇದು 150 ಫೀಟ್ ರೋಡ್ ಸ್ಯಾಂಕ್ಷನ್ ಆಗಿದೆ ರೋಡ್. ಇದು ಹಿಂಗೆ ಹೋಗುತ್ತೆ 150 ಫೀಟ್ ರೋಡ್. ಇದು
ಬೆಳಿಗ್ಗೆ ಸಾಯಂಕಾಲ ಬಂದರೆ ಫುಲ್ ಟ್ರಾಫಿಕ್ ಇಲ್ಲಲ್ಲ ಇಲ್ಲಿ. ಈಗ ಮಧ್ಯಾಹ್ನ 12 ಗಂಟೆ ಟೈಮ್, ಇವಾಗ ಏನು ಟ್ರಾಫಿಕ್ ಇಲ್ಲ. ಬೆಳಿಗ್ಗೆ 9 ಗಂಟೆ 8 ಗಂಟೆಗೆ ಬಂದರೆ ಟ್ರಾಫಿಕ್ಕು, ಸಾಯಂಕಾಲ 5:15 ಮೇಲೆ ಫುಲ್ ಟ್ರಾಫಿಕ್ ಈ ಸರ್ಕಲ್. ಅವಾಗ ತೋರಿಸಿದ ಬಿಲ್ಡಿಂಗ್ ಎಲ್ಲ ನಾನು ಇದೇ ಪ್ಲೇಸಲ್ಲಿ, ಈಗ ಇದೇ ಪ್ಲೇಸಲ್ಲಿ ಇದು ಹಳೆಯ ವಿಲೇಜ್ ರೋಡಿದು, 30 ಫೀಟ್ ರೋಡಿದು. ಈಗ ಬಂದು ಈಗ ಹೋಗ್ತಾ ಇತ್ತು ಹಳೆ ವಿಲೇಜ್ ರೋಡು, ಹಿಂಗೊಂದು ಹೋಗ್ತಾ ಇತ್ತು ಬೆಲ್ಕೆರೆ ಕಡೆ. ಇದು ಲಕ್ಷ್ಮೀ ಪ್ರಕಾಶ್ ಅಂದ್ಬಿಟ್ಟಿದ್ದು. ಇದು ದೊಡ್ಡ ಸರ್ಕಲ್ ಮಾಡ್ತಾರೆ. ಇದು 150 ಫೀಟ್ ಹೊಡಿದು. ಇದು BL ಸರ್ಕಲ್ನ ಬರುತ್ತೆ ಹೊಡಿದು. ಹಿಂಗೆ ಬಂದು ಬೇಲ್ಕೆರೆ ಶಿವಕೋಟೆ ಕಡೆ ಹೋಗುತ್ತಿದ್ದು, ಹಂಗೆ ಪೆರಿಪೆರಿ ಜಾಯಿಂಟ್ ಆಗುತ್ತೆ. 150 ಫೀಟ್ ಹೊಡೆದು ಮಾಡ್ತಿದ್ದಾರೆ ಈಗ ಇಲ್ಲಿ. ಇದು ಈಗ ಹೋದ್ರೆ BL ಸರ್ಕಲ್ಲು, MS ಪಾಳ್ಯ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ವಿಜಯನಗರಪುರ ಈ ಕಡೆ ಇದೆಲ್ಲ ಅಟ್ಟೂರ್ ಲೇಔಟ್ ಕಡೆ ಇದೆಲ್ಲ. ಅಟ್ಟೂರ್ ಲೇಔಟ್ ಟ್ರಾಫಿಕ್ ಕಮ್ಮಿ ಆಗಿದೆ ಅಂತ ಹೊಸ ರೋಡ್ ಮಾಡ್ತಾ ಇದಾರಲ್ಲ ಈಗ. ಇದು ದೊಡ್ಡ ಸರ್ಕಲ್ ಆಗುತ್ತೆ. ಬಿಲ್ಡಿಂಗ್ ಅಲ್ಲಿ ತೋರಿಸಿದ್ನಲ್ಲ, ಈಗೆಲ್ಲ ಈ ಜಾಗದಲ್ಲೆಲ್ಲ ಹೊಡೆದಾಕ್ಬಿಡ್ತಾರೆ. ಇವಾಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲ ಕಾಂಪೋಸಿಷನ್ ಡಿಸ್ಕಸ್ ನಡೀತಾ ಇರುತ್ತೆ. ಅವ್ರಿಗೂ ಇವ್ರಿಗೂ BD ಆಫೀಸರ್ಸ್ಗೂ ಅವ್ರಿಗೂ ನಡೀತಾ ಇರುತ್ತೆ. ಎಲ್ಲ ತೀರ್ಮಾನ ಆದಮೇಲೆ ಎಲ್ಲ ಡೆಮಲಿಷ್ ಮಾಡಾಕ್ಬಿಡ್ತಾರಲ್ಲ ಇಲ್ಲಿ. ಇದು ದೊಡ್ಡ ಪ್ರಾಜೆಕ್ಟ್ ಬರ್ತಾ ಇರುತ್ತೆ. ಈಗ ನೋಡ್ಕೊಂಡು ಮನೆಗಳು ಕಟ್ಟಬೇಕು ನೀವು. 3000 ಎಕರೆ ಅಕ್ವಿಷನ್ ಆಗ್ತಿದೆ. ಇದು 3500 ಎಕರೆ. ಇದು ಸುಮ್ಮನೆ ಮನೆ ಕಟ್ಟಿದ್ರೆ ಎಲ್ಲ ಡೆಮಲಿಷ್ ಮಾಡ್ಬಿಡ್ತಾರೆ. ಎಲ್ಲ ವಿಚಾರಣೆ ಮಾಡಿ BD ಪ್ಲ್ಯಾನ್ ಅಪ್ರೂವ್ ಮಾಡಿಸ್ಕೊಂಡು ಕಟ್ಟ್ರಿ. ಸುಮ್ಮನೆ ಯಾಕೆ ನೀವು ದುಡ್ಡಿನ ಕಟ್ಟಕ್ಕೆ ಹೋದ್ರೆ ಎಲ್ಲ ಪ್ರಾಜೆಕ್ಟ್ ಬರುತ್ತೆ, ಎಲ್ಲ ಡೆಮಲಿಷ್ ಮಾಡಾಕ್ಬಿಡ್ತಾರೆ. ಸುಮ್ಮನೆ ದುಡ್ಡೆಲ್ಲ ವೇಸ್ಟು. ನೀವು ತೋರಿಸಿದ ಮನೆ ಬಿಲ್ಡಿಂಗ್ ಎಲ್ಲ ಹೊಡೆದಾಕ್ಬಿಡ್ತಾರೆ ಇವಾಗ. ಇದು 5 ಫ್ಲೋರ್ ಅಥವಾ 6 ಫ್ಲೋರ್ ಕಟ್ಟಿದ್ದಾರೆ. ಎಲ್ಲ ಲಿಫ್ಟಲ್ಲಿ ಹಾಕಿದ್ದಾರೆ. ಎಲ್ಲ ದೊಡ್ಡ ಸೈಟ್ಗಳು ಅವೆಲ್ಲ. ಅದು 58ಗಿಂತ ದೊಡ್ಡ ಸೈಟ್ಗಳು ಎಲ್ಲ ಕಾಂಪ್ಲೆಕ್ಸ್ ಥರ ಕಟ್ಟಿದ್ದಾರೆ. ಎಲ್ಲ ಹೊಡೆದಾಕ್ಬಿಡ್ತಾರೆ, ಡೆಮಲಿಷ್ ಮಾಡಾಕ್ಬಿಡ್ತಾರೆ ಈ ಸರ್ಕಲಲ್ಲಿ. ಏನೇ ಆದರೂ ನೋಡ್ಕೊಂಡು ಮಾಡಿ. ಬಿಲ್ಡಿಂಗ್ಗಳು ಬರುತ್ತೆ ಎಲ್ಲ. ಈ 3000 ಎಕರೆ ಅಕ್ಯುರೇಷನ್ ಈ ಜಾಗದಲ್ಲೆಲ್ಲ ನೋಡಿಕೊಂಡು ವಿಚಾರಣೆ ಮಾಡ್ಕೊಂಡು ಮಾಡಿ. ಸುಮ್ಮನೆ ಮಾಡಿದ್ರೆ ಎಲ್ಲ ದುಡ್ಡು ಖರ್ಚೆಲ್ಲ ವೇಸ್ಟು. ಜಾಗದಿಂದ ಕಟ್ಟಕ್ಕೆ ಹೋದರೆ ಪ್ಲ್ಯಾನ್ ಬಂದಾಗ ಎಲ್ಲ ಆಫೀಸರ್ಗಳು ಬಂದು BD ಆಫೀಸರ್ಗಳು ಬಂದು ಎಲ್ಲ ಹೊಡೆದಾಕ್ಬಿಡ್ತಾರೆಲ್ಲ. ಸುಮಾರು ಇಲ್ಲಿ 2ರಿಂದ 3000 ಸೈಟ್ ರೆವಿನ್ಯೂ ಸೀಟ್ ಅಕ್ಯುರೇಷನ್ ಆಗೋಗ್ಬಿಟ್ಟಿದೆ ಎಲ್ಲ ಲೇಔಟಲ್ಲಿ. ಅವರು ಕಾಂಪೋಸಿಷನ್ ಕೊಡ್ತಾರೆ. ಬಿಲ್ಡಿಂಗ್ ಹೊಡೆದಾಕೋದಕ್ಕೂ ಕಮ್ಮಿ ಕೊಡ್ತಾರೆ ದುಡ್ಡು. ಖಾಲಿ ಜಾಗಕ್ಕೆ ಮಾತ್ರ ಕೊಡೋದು ಇದರಲ್ಲಿ, ಈ ಲೇಔಟ್ BDಯಲ್ಲಿ. ಓಕೆ, ಏನು ಡೌಟ್ ಇದ್ದರೆ ಫೋನ್ ನಂಬರ್ ಹಾಕಿರ್ತೀವಿ, ಫೋನ್ ಮಾಡಿ. ಆಮೇಲೆ ಏನು ಡೌಟ್ ಇದೆ ಕಮೆಂಟ್ ಹಾಕಿ, ಉತ್ತರ ಕೊಡ್ತೀವಿ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.